ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮಗೆ? ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದೋಗಿ ಗಂಡ ಹೆಂಡ್ತಿ ಮಧ್ಯದಲ್ಲಿ ನಡೆಯುತ್ತೆ, ಅಪ್ಪ ಮಗನ ಮಧ್ಯೆ ನಡೆಯುತ್ತೆ. ಸೊ ಆ ಥರ ಇರುತ್ತೆ. ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದರೆ ನಿಮಗೆಲ್ಲಿ ಗೊತ್ತಾಗುತ್ತೆ? ಸೊ ನೀವು ನೋಡೋಕ್ಕಾಗಲ್ಲ. ಸೊ ಅದೇನು ದೂರ ಆಗಿರೋ ವಿಚಾರಗಳು ಇಲ್ಲವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚ್ಚಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗಲಿ, ನಮ್ಮ ಅತ್ತಿಗೆ ಜೊತೆ ಇದ್ದೇ ಇರುತ್ತೆ. ಅದು ಕೊಟ್ಟರೆ ತುಂಬ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ, ಯಾಕಂದರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ದರಿಂದ ನಾನು ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ. ಏನು ಬೇಕಾರಾಗ್ಬೋದು. ಈಗ ಹೇಗಿದೆ ಸರ್ ಹೆಲ್ತ್? ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದರೆ. ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದರೆ ಅಜಯ್ ಹೆಗಡೆ ಡಾಕ್ಟ್ರು ದರ್ಶನ್ಗೆ 2 ಕೈದೂ ಆಪ್ರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೇ ದರ್ಶನ್ ಅಂದರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟ್ರು. ದರ್ಶನ್ದು ಫುಲ್ಲು ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತೊಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬ ನೋವಿದೆ ಅವ್ರಿಗೆ. ಕಂಪ್ಲೀಟ್ ನಾರ್ಮಲಾಗೆ ನಡೆಯೋ ಥರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು. ಆ ಟೈಮಲ್ಲಿ ನೀವು ಒಂದು ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು, ಮತ್ತೊಂದು ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ? ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಆ್ಯಂಡ್ ಅದಾದಮೇಲಿಂದ ಮಿಕ್ಕಿದೆಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮು, ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು, ಜಯಂತ್ ಅವರೂ ನಂದು ಕೆಲಸನ ಸ್ವಲ್ಪ ಅವರು ತೊಗೊಂಡು ಎಲ್ಲ ಮಾಡಿದ್ದಾರೆ. ಅಂದರೆ ಎಲ್ಲ ಅವರು ನನಗೇನೇನು ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿರೋ. ನಾನು ಹೋಗಿ ಫೈನಲ್ ಚೆಕ್ಕು, ಅದರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದೆಯಾ, ಇಲ್ಲ ಏನಾರ ಕರೆಕ್ಷನ್ಸ್ ಬೇಕಾ, ಅವೆಲ್ಲ ನಾನು ಮಾಡಿಸ್ಕೊತಾ ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್, ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ. ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಆಗ್ತಿದೆ. ಇಲ್ಲ, ಪ್ರೊಡಕ್ಷನ್ ಬಗ್ಗೆ ಅಲ್ಲಲ್ಲ, ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಯಾಕಂದರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು 2026 ಮೋಸ್ಟ್ಲಿ ಆಗ್ಬೋದು. ಯಾಕಂದರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಆ್ಯಂಡ್ ಪ್ರೊಡ್ಯೂಸರು ದರ್ಶನದ ತುಂಬ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾವ್ದಾರ ಒಬ್ಬರು ಆಗುತ್ತೆ. ಇದು ಗೋವಾ, ಮಂಗಳೂರು, ಬ್ಯಾಂಗ್ಳೂರು, ಮೈಸೂರು ಎಲ್ಲ ಶೂಟಿಂಗ್ ಮಾಡಿದೆ. ಉಡುಪಿ, ಅದೇ ಉಡುಪಿ, ಮಂಗಳೂರು. ಹಾಂ, 5 ಸಾಂಗ್ ಇದೆ. ಈಗ 3 ಬಿಟ್ಟಿದ್ದೀವಿ, ಇನ್ನೂ 2 ಟ್ರಂಪ್ ಕಾರ್ಡ್ಗಳಿದೆ ನಮ್ಮ ಹತ್ರ. ಸೊ ಅದನ್ನು ಈಗ Jan 5th ಅದನ್ನು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ Jan 14th ಇಲ್ಲ ಅದಕ್ಕಿಂತ ಬಿಫೋರೇನೆ 10th ಇಲ್ಲ 14th ಹಂಗೆ ಟ್ರೇಲರ್ನ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆಲ್ಲ ನಿಮ್ಗಳ ಸಪೋರ್ಟ್ ಬೇಕು. ಈಗ ಹೆಂಗೆ ಸಾಂಗ್ಗಳಿಗೆ ಪ್ರಮೋಟ್ ಮಾಡಿಕೊಟ್ರಿ ಹಂಗೆ ಹತ್ರ ನಮ್ಮದೆಲ್ಲ ಕಂಟೆಂಟ್ಸ್ನು ನೀವು ಮಾಡಬೇಕು. ಆ್ಯಂಡ್ ಅದಕ್ಕಿಂತ ಬಿಫೋರ್ Jan 1st ನಾನು ವಿರಾಟ್ ಒಂದು ಇಂಟರ್ವ್ಯೂ ಮಾಡಿದ್ವಿ, ರಾಯಲ್ ಟು ರಾಯಲ್ ಸಿಟಿ ಅಂದ್ಬಿಟ್ಟು. ಅಂದರೆ ನಂದು ಜರ್ನಿ, ವಿರಾಟ್ ಜರ್ನಿ. ಆ್ಯಂಡ್ ನಾವು ಮೈಸೂರಲ್ಲಿ ನಮ್ಮ ಫೇವ್ರೆಟ್ ಅಡ್ಡಗಳು ಯಾವುದು, ಯಾಕಂದರೆ ವಿರಾಟು ಮೈಸೂರವರಾಗಿರೋದ್ರಿಂದ. ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಫ್ರೆಂಟ್ ಕಂಟೆಂಟ್ದು ಸಿನಿಮಾ ಪ್ರಮೋಷನ್ಗೆ ಅಂತಲೇ ಅದೊಂದು ಶೂಟ್ ಮಾಡಿದ್ವಿ. Jan 1st ಬಿಡ್ತೀವಿ. ಆ್ಯಂಡ್ ಅದಕ್ಕೆ ಯಾವುದು ಕಾಪಿರೈಟ್ದು ಇದಿಲ್ಲ. ಸೊ ಎಲ್ರಿಗೂ ಅದನ್ನ ತಲುಪಿಸ್ತೀವಿ. ಎಲ್ಲರೂ ಅವ್ರವರು ನಿಮ್ದು ಇದ್ರಲ್ಲಿ ಹಾಕಿ ನಮಗೆ ಸಪೋರ್ಟ್ ಮಾಡಿಕೊಡ್ಬೇಕು. ತುಂಬಾ ಮಜಾ ಇದೆ ಅದು. ಪ್ಯಾನ್ ಇಂಡಿಯಾ ಟ್ರೆಂಡ್ ಟೈಮಲ್ಲಿ ಕಾಟೇರ ಕನ್ನಡದಲ್ಲಿ ಮಾತ್ರ ಬಂತು, ಕನ್ನಡಿಗರು ಮೆಚ್ಚಿದ್ರು. ಸೊ ಅನ್ನ ಟ್ರ್ಯಾಕಲ್ಲಿ ತಮ್ಮ ಹೋಗ್ತಾರೆ. ಇವಾಗ ಯಾವುದೇ ಸಿನಿಮಾ ಬಂದು ನಾವು 5 ಭಾಷೆ ಮಾಡ್ತೀವಿ, ಪ್ಯಾನ್ ಇಂಡಿಯಾ ಅಂತೀವಿ. ಬಟ್ ಇದು ಕೂಡ ಬರೀ ಕನ್ನಡದಲ್ಲಿ ಬರ್ತಿದೆ. ಇದು ಹೇಗೆ ಸರ್? ಫಸ್ಟ್ ಆಫ್ ಆಲ್ ನನಗೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟೇ ತಲೆಗೆ ಹೋಗಿಲ್ಲ ಸರ್. ಕನ್ನಡದಲ್ಲಿ ಮಾಡಿಬಿಟ್ಟು ಡಬ್ ಮಾಡೋದು ಹೆಂಗೆ ಮಾಡಿದ್ರೆ, ಪ್ಯಾನ್ ಇಂಡಿಯಾ ಅಂತ ಮಾಡಿದ್ರೆ ಎಲ್ಲದರಲ್ಲೂ ಶೂಟ್ ಮಾಡಿದ್ರೆ ಬೆಟ್ರ್ ಅಂದರೆ ನನ್ನ ಫೀಲು. ಅದು ಒಬ್ಬೊಬ್ರದ್ದು ಒಂದಿರುತ್ತೆ, ನನ್ನ ಫೀಲು. ಇವನ್ ಒಂದಷ್ಟು ನಾವೀಗ ಕನ್ನಡ ಸಿನಿಮಾನ ತೆಲುಗಲ್ಲಿ ನೋಡಿದಾಗ ಲಿಪ್ ಸಿಂಕ್ ಆಗ್ತಿರಲ್ಲ, ನಮಗೆ ನಮ್ಮದ್ರಲ್ಲೇ ಲಿಪ್ ಸಿಂಕ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ನನಗೆ ಪರ್ಸ್ನಲಿ ಇರಿಟೇಟ್ ಆಗಿಬಿಡುತ್ತೆ. ಸೊ ಆ ಥರ ಮೈಂಡ್ಸೆಟ್ ಈ ಸಿನಿಮಾ ಮಾಡಿದಾಗ ನಾನು ಅದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಸಿನಿಮಾ ಬಂದಮೇಲೆ ಜನಗಳಿಗೆ ಇಷ್ಟ ಆದಮೇಲೆ, ಈಗ ನೋಡಿ ಕಾಂತಾರ ಪ್ಯಾನ್ ಇಂಡಿಯಾ ಮಾಡಿಲ್ಲ ಅವರು, ಬಟ್ ಜನ ಪ್ಯಾನ್ ಇಂಡಿಯಾ ಮಾಡಿದ್ರು. ಆ ರೀತಿಯಲ್ಲಿ ಆಗುತ್ತೆ ಅಂದರೆ ತುಂಬ ಖುಷಿ ಮಾಡ್ತೀವಿ. ಆ ಥರ ಸರ್, ನೀವು ಅವಾಗಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ಕೆ ಮುಂಚೆ ನಾನು ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ. ಆ ಟೈಮಲ್ಲಿ ಏನಾದರೂ ಸಿನಿಮಾ ಬಗ್ಗೆ ಮಾತಾಡಿದ್ದು, ಶೇರ್ ಮಾಡಿದ್ದು, ನೀವು ಯಾವ ಸಿನಿಮಾ ಮಾಡ್ತೀರಾ ಇದೆಲ್ಲ ಅಪ್ಡೇಟ್ಸ್ ಇರುತ್ತಾ ಅವ್ರಿಗೆ? ಅಂದರೆ ಸಿನಿಮಾ ವಿಚಾರ ಎಲ್ಲ ಶೇರ್ ಮಾಡಿ? ನಾನು ರಾಯಲ್ ಮಾಡ್ತಾ ಇರೋದು ಮುಹೂರ್ತ ಆದಾಗಿಂದ ಗೊತ್ತಿತ್ತು. ಯಾಕಂದರೆ ರಾಯಲ್ಗೆ ಕ್ಲ್ಯಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲನೂ. ಯಾರು ಕತೆ
ಸರ್ ನಿಜ ಹೇಳಬೇಕು ಅಂದರೆ ನಾನು ದರ್ಶನ್ ಸಿನಿಮಾಗಳು ಮಾಡಬೇಕಾದ್ರೆ ನನ್ನ ಹತ್ರ ಕಥೆನೇ ಕೇಳಲ್ಲ ಸರ್ ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ ಅವ್ನು ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿತಿದ್ದು ಅಂದರೆ ಪ್ರೊಡಕ್ಷನ್ ಮಾಡಬೇಕಿತ್ತಲ್ಲ ಸೊ ಅದಕ್ಕೆ ಅಂದರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್ಕೆ, ಯಾಕಂದರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನಗಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರಲಿಲ್ಲ ನಾನು, ಸಾರಥಿ ಕತೆ ಹೇಳಿರಲಿಲ್ಲ ನಾನು ಅವನಿಗೆ. ಈವನ್ ಬುಲ್ಬುಲ್ ಮಾಡ್ತೀವಿ